CBSE ಗ್ರೇಡ್ 10 ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸ್ಟೋರಿ ಇದೆ, ಅ ಲೆಟರ್ ಟು ಗಾಡ್ ಅಂತ. ನಿಮ್ಮ ಮಕ್ಕಳು CBSEನಲ್ಲಿ ಓದ್ತಾ ಇದ್ರೆ ಈ ಕಥೆಯನ್ನು ನೀವು ಕೇಳಿರಬಹುದೇನೋ. ಆ ಕಥೆಯಲ್ಲಿ ಒಬ್ಬ ವ್ಯವಸಾಯ ಮಾಡುವಂತಹ ರೈತ ಒಂದು ಬೃಹತ್ ಗಾಳಿ ಮಳೆಗೆ ತನ್ನ ಅಷ್ಟು ಫಸಲು ನಾಶ ಆಗಿರುತ್ತೆ. ಹಾಗಾಗಿ ಅವನಿಗೆ ಮುಂದಿನ ವರ್ಷಕ್ಕೆ ತಿನ್ನೋಕೆ ಏನೂ ಉಳಿದಿರೋದಿಲ್ಲ. ಅವನೇನು ಮಾಡ್ತಾನೆ, ಪೋಸ್ಟ್ ಆಫೀಸ್ಗೆ ಹೋಗಿ ದೇವ್ರಿಗೊಂದು ಪತ್ರ ಬರೀತಾನೆ. ನೋಡು, ನೀನು ಮಾಡಿರೋ ಅವಾಂತರಗಳೇ ಇವೆಲ್ಲ, ಗಾಳಿ ಮಳೆಯಿಂದಾಗಿ ನನ್ನ ಫಸಲೆಲ್ಲ ಹಾಳಾಗಿದೆ, ತಿನ್ನೋಕೆ ಏನು ಮಾಡೋದು, ಹೊಟ್ಟೆ ಬಟ್ಟೆಗೆ ಏನೂ ಇಲ್ಲ ಅಂತ ಹೇಳಿ ತನ್ನ ದುಃಖ ತೋಡ್ಕೊಂಡಿರ್ತಾನೆ. ಅದನ್ನು ಅಕಸ್ಮಾತ್ ಆಗಿ ಆ ಪೋಸ್ಟ್ ಮ್ಯಾನ್ ಓದ್ಬಿಡ್ತಾನೆ. ಆ ಪೋಸ್ಟ್ ಆಫೀಸಿನ ಪೋಸ್ಟ್ ಮ್ಯಾನು ಅವನೇನು ಮಾಡ್ತಾನೆ ಅಂದರೆ ಎಲ್ಲ ಎಂಪ್ಲಾಯೀಸ್ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾನೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡಿ ಪಾಪ, ಅವನಿಗೆ ನಾವು ಮನಿ ಆರ್ಡರ್ ಮಾಡಿಬಿಡೋಣ ಅಂತ ಹೇಳಿ. ಪಾಪ ಅಲ್ಲಿರೋರು ಬಡವ್ರೆ, ಅವ್ರ ಕೈ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಹೊಂದಿಸಿ ಈ ರೈತನಿಗೆ ಕೊಡ್ತಾರೆ. ಆ ರೈತ ಮನಿ ಆರ್ಡರ್ ಓಪನ್ ಮಾಡಿದಾಗ ಅವನು 100 ರೂಪಾಯಿ ಕೊಡು ಅಂತ ಬರೆದಿರ್ತಾನೆ, ಫಾರ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ. ಇವನು ಬರೀ 75 ರೂಪಾಯಿ ಮಾತ್ರ ಮನಿ ಆರ್ಡರ್ ಬಂದಿರುತ್ತಂತೆ. ಮತ್ತೆ ಅವನು ಹೋಗಿ ಪೋಸ್ಟ್ ಆಫೀಸಲ್ಲಿ ಇನ್ನೊಂದು ಲೆಟ್ರ್ ಬರೀತಾನಂತೆ, ನೋಡಪ್ಪ ದೇವ್ರೆ, ನಾನೇನೋ ನಿಂಗೆ 100 ರೂಪಾಯಿ ಕೊಡು ಅಂತ ಪತ್ರ ಬರೆದ್ರೆ ಪೋಸ್ಟ್ ಆಫೀಸವ್ರು 25 ರೂಪಾಯಿ ತಿನ್ಕೊಂಡು ಬರೀ ನಂಗೆ 75 ರೂಪಾಯಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಏನು ಮಾಡೋ ಗೊತ್ತಾ, ಸ್ವಲ್ಪ ಎಕ್ಸ್ಟ್ರಾ ಕಳಿಸು. ಜನ ಏನೋ ಹೇಳ್ತಾರಲ್ಲ, ಧರ್ಮಕ್ಕೆ ದತ್ತಿಗೆ ಕೊಟ್ಟರೆ ಐತ್ಲಲ್ಲಿ ಹೋಗಿ ಮೊಳ ಹಾಕ್ತಿದ್ರಂತೆ ಅಂತ. ಕೊಟ್ಟಿರೋದೇ ಬಿಟ್ಟು ಅಂದರೆ ಕೊಟ್ಟಿರೋದೇ ಫ್ರೀಯಾಗಿ, ಪಾಪ ಇವರೆಲ್ಲ ಕಷ್ಟಪಟ್ಟು ಕೊಟ್ಟರೆ ಇವನು ಅವ್ರ ಮೇಲೆ ಅನುಮಾನ ಪಡ್ತಿದ್ದಾನಲ್ಲ ಅಂತ. ಆ ಕತೆ ಓದಿ ನನಗೆ ನಾವು ಯಾರಿಗಾರು ಸಹಾಯ ಮಾಡಿರ್ತೀವಲ್ಲ, ಅಂತಹ ಸಹಾಯ ಪಡ್ಕೊಂಡಿರೋರು ನೆನಪಾಗ್ತಾರೆ ನಮಗೆ. ಎಷ್ಟು ಕೊಟ್ಟರು ಅವರಿಗೆ ಏನಂತೀವಿ, ತೃಪ್ತಿನೇ ಇರೋದಿಲ್ಲ. ನಿಮ್ಗೆ ಏನನ್ನಿಸ್ತು ಕತೆ ಕೇಳಿ ಅಂತ ಕಮೆಂಟ್ ಮಾಡಿ.